ಸಾಮೂಹಿಕ ಲಗ್ನದಾಗ 5 ಮಂದಿ ಅಪ್ರಾಪ್ತರ ಮದುವೆ ನಿಲ್ಲಿಸಿದ ಘಟನಾ ಇವತ್ತು ಗುಲ್ಬರ್ಗಾದಾಗ ನಡೆದೈತ್ ನೋಡ್ರಿ. ಕಲ್ಯಾಣಿ ಕಲ್ಯಾಣ ಮಂಟಪದಾಗ ಜಗದ್ಗುರು ಪಂಚಾಚಾರ್ಯ ಮಾನವ ಧರ್ಮ ಸಂಸ್ಥೆಯವರು 11 ಜೋಡಿ ಲಗ್ನ ಮಾಡಾಕತ್ತಿದ್ರು. ರಂಭಾಪುರಿ ಜಗದ್ಗುರುಗಳು ಸಮ್ಮುಖದಾಗ ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಉಸ್ತುವಾರಿ ಒಳಗ ಇದೆಲ್ಲ ನಡೆದಿತ್ತು. ಲಗ್ನ ಮಾಡ್ಕೊಳ್ಳಾಕ ಸಜ್ಜಾಗಿದ್ದ 5 ಹುಡುಗಿಯರಿಗೆ 18 ವರ್ಷ ತುಂಬಿಲ್ಲ ಅಂತ ತಹಶೀಲ್ದಾರ್ ಮಹಾದೇವಪ್ಪನವರು ಬಂದು ತಪಾಸಣೆ ಮಾಡಿದ್ರು. ಆಮೇಲೆ 5 ಜೋಡಿ ಲಗ್ನ ಕ್ಯಾನ್ಸಲ್ ಮಾಡಿಸಿದ್ರು. ಲಗ್ನಕ್ಕೆ ಎಲ್ಲಾ ಸಜ್ಜಾಗಿ ನಿಂತಿದ್ದ ಮಧುಮಕ್ಕಳು ಇದರಿಂದ ಗಲಿಬಿಲಿ ಆಗಿದ್ರು. ಸಂಬಂಧಿಕರು ತಕರಾರು ಮಾಡಿದ್ದಕ್ಕ ಆ ಹೊತ್ನ್ಯಾಗ ಒಂದಿಷ್ಟು ಗಡಿಬಿಡಿನೂ ಆಗಿತ್ತು. ಆದ್ರ ಅಧಿಕಾರಿ ಮಂದಿ ಯಾರ ಮಾತು ಕೇಳಲಾರ್ದ ಅಪ್ರಾಪ್ತ ಜೋಡಿನ ಮನಿ ಕಳಿಸ್ಕೊಟ್ರು. ಒಂದು ತಾವು ಹೇಳಿದಂತೆ ಒಂದು ಇರ್ಬೋದು, ಅದನ್ನು ನಾವು ನೋಡಿರಲಿಲ್ಲ. ಸರ್ಟಿಫಿಕೇಟ್ ಅವರು ತಂದು ಕೊಟ್ಟಿಲ್ಲ. ಸರ್ಟಿಫಿಕೇಟ್ ತಂದು ಕೊಟ್ಟಾಗ ನಾವು ಒಪ್ತೀವಿ ಅಂತ ಅವರಿಗೆ ಖಡಾಖಂಡಿತವಾಗಿ ಹೇಳಿದ್ದೇವೆ. ಆ ಪ್ರಕಾರ ಅದು ನಡೆದಿದೆ. ಅದರಲ್ಲಿ ಯಾವುದೇ ಭಿನ್ನಮತ ಇಲ್ಲ, ನಮಗೆ ಯಾವುದೂ ಸ್ವಾರ್ಥ ಇಲ್ಲ. ಅವ್ರಿಗೆ ಬಟ್ಟಿ ಬಳಸಕ್ಕೆ ಸಹಿತ ನಾವು ಅವರಿಗೆ ಕೂಲಿ ಕೊಟ್ಟಿದ್ದೇವೆ. ದಾಖಲೆಯನ್ನು ಪರಿಶೀಲಿಸಲಾಗಿ ಕೇವಲ 6 ಜನರು ಮಾತ್ರ ನಮಗೆ ಸರಿ ಅಂತ ಕಂಡುಬಿಡ್ತು. ನಾವು ಅದಕ್ಕೆ ಅಲೋ ಮಾಡಿದ್ದೀವಿ. ಇನ್ನು ಉಳಿದ 5 ಜನರಿಗೆ ನಮಗೆ ಏಜು ಸರಿ ಕಾಣ್ತಾ ಇಲ್ಲ, ಅವ್ರು ಎಜುಕೇಟೆಡ್ ಎಲ್ಲ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಮನೆ ಜಿಲ್ಲಾಧಿಕಾರಿ ನಿರ್ದೇಶನದ ಮೇರೆಗೆ ಡಿಸ್ಟ್ರಿಕ್ಟ್ ಸರ್ಜನ್ ಹತ್ರ ಅವರಿಗೆ ಕಳಿಸಿದ್ದೀವಿ. ಅವರಿಂದ ಸರ್ಟಿಫಿಕೇಟು ಪ್ರಾಪ್ತರ ಅಂತ. ಬೇಲಿನ ಎದ್ದು ಹೊಲ ಮೇಯುದು ಅಂತಾರಲ್ಲ, ಹಂಗಾಗೈತಿ ಬೀದರ್ನ್ಯಾಗ. ಸರ್ಕಾರದ ಆಸ್ತಿ ಪಾಸ್ತಿ ರಕ್ಷಣಾ ಮಾಡಬೇಕಾದ ಅಧಿಕಾರಿ ಮಂದಿನ ನುಂಗಿ ನೀರು ಕುಡ್ದಾರ. ಈಗ ಅವರು ಬಾಳೆ ಕಂಬಿ ಎಣಿಸುವಂಗ ಆಗೈತಿ. ಮುಖ ಸಪ್ಪಗ ಮಾಡ್ಕೊಂಡು ಇಲ್ಲೇ ಕುಂತಾರ್ ನೋಡ್ರಿ. ಇವರೆಲ್ಲ ಭೂಮಿ ನುಂಗಿ ಸಿಕ್ಕಿಬಿದ್ದಾರ. ಸರ್ಕಾರದ ಪಗಾರ ತಗೊಂಡು ನಿಯತ್ತಿಲೆ ಕೆಲಸ ಮಾಡುದು ಬಿಟ್ಟು ಉಂಡಮನಿ ಜಂತಿ ಎಣಿಸು ಕೆಲಸ ಮಾಡ್ಯಾರ. ಅಂಥದ್ದೇನಾತು ಅಂತೀರೇನು? ಬೀದರ್ ವಕ್ಫ್ ಬೋರ್ಡ್ನ್ಯಾಗ ನೌಕರಿ ಮಾಡು ಇವರು ವಕ್ಫ್ ಬೋರ್ಡ್ಗೆ ಸೇರಿದ್ದ ಜಮೀನು ಮಾರಾಟ ಮಾಡ್ಯಾರಂತ. ಇವರ ಕರಾಮತ್ತು ಗೊತ್ತಾಗಿ ವಕ್ಫ್ ಬೋರ್ಡ್ನ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಕಂಪ್ಲೇಂಟ್ ಕೊಟ್ಟಿದ್ರಂತ. ಅದಕ್ಕೆ ರಾತ್ರೋರಾತ್ರಿ ಮನಿ ಹೊಕ್ಕ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ಯಾರ. ಕಬಳಿಕೆ ಬಹಳಷ್ಟು ಜೋರಾಗಿ ನಡೀತಿದೆ. ಇದನ್ನು ಒಂದು ಮುಚ್ಚುಮರೆ ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಆದರೆ ಭಾಳಷ್ಟು ತನಿಖೆ ಮಾಡಿ ರಾತ್ರಿ 12:30 ಗಂಟೆಗೆ ನಮ್ಮ SP ಸತೀಶ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವರನ್ನೆಲ್ಲ ಒಂದು ಅರೆಸ್ಟ್ ಮಾಡಿದ್ದೇವೆ. ಬೀದರ್ ಸಿಟಿಯೊಳಗ ಸರ್ವೆ ನಂಬರ್ 73ರಾಗ ಫಯಾಜ್ ದರ್ಗಾಕ್ಕ ಸೇರಿದ್ದ 186 ಎಕರೆ ಜಮೀನು ಐತಿ. ಅದು ವಕ್ಫ್ ಬೋರ್ಡ್ಗೆ ಸೇರಿತಿ. ಆ 186 ಎಕರೆ ಪೈಕಿ ಇವರೆಲ್ಲರೂ ಕೂಡಿ 86 ಎಕರೆ ಮಾರಾಟ ಮಾಡ್ಯಾರಂತ. ಬೀದರ್ ವಕ್ಫ್ ಬೋರ್ಡ್ ಅಧಿಕಾರಿ ಇಕ್ಬಾಲ್, ಇನ್ಸ್ಪೆಕ್ಟರ್ ಅಬ್ದುಲ್, ಗಣಿ ಅಧಿಕಾರಿ ವೈಸುದ್ದೀನ್, ಸಂಪರ್ಕ ಅಧಿಕಾರಿ ಅಲ್ಲಾ ಭಕ್ಷ್ ಮತ್ತು ಇವರು ಕೂಡ ದಲಾಲಿ ಕೆಲಸ ಮಾಡಿದ್ದ ನಿಸಾರ್ ಅಹ್ಮದ ಈಗ ಸಿಕ್ಕಿಬಿದ್ದಾರ. ಇವರಿಗೆಲ್ಲ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋದು ಇಲ್ಲಿ ಮಂದಿ ಒತ್ತಾಯ ಆಗೈತಿ. ಸರ್ಕಾರಕ್ಕೆ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತಹ 86 ಎಕರೆ ಜಮೀನನ್ನು ಸ್ವತಃ ತಮ್ಮ ಉಪಯೋಗಿಸಿಕೊಂಡು ಮಾರಾಟ ಮಾಡಿ ಸಾಕಷ್ಟು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿನ ಹಣನ ಸಂಪಾದಿಸಿ ಮಾಡಿದ್ದಾರೆ. ಸರ್ಕಾರ ಕೂಡಲೇ ಈ ಕಡೆ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಉಗ್ರವಾದ ಕ್ರಮವನ್ನು ಕೈಗೊಂಡು ಮುಂದೆ ಇಂಥ ಘಟನೆಗಳು ಆಗದಂತೆ ಸರ್ಕಾರ ನೋಡಿಕೊಳ್ಳಬೇಕು ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ಭೂಮಿನ ಎದ್ದು ಹೊಲ ಮೇಯ್ದಂಗ ಆಗೇತಿ ಇವ್ರು ಮಾಡಿದ ಕೆಲಸ. ಒಟ್ನ್ಯಾಗ ಭಾನಗಡಿ ಮಾಡಿ ಸಿಕ್ಕಿ ಬಿದ್ದಿರೋ ಅಧಿಕಾರಿ ಮಂದಿ ಈಗ ಕಂಬಿ ಎಣಿಸುವಂಗ ಆಗೈತಿ. ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7 ಬೀದರ್. ಹುಬ್ಬಳ್ಳಿ ಮಂದಿಗೆ ನೀರ್ ಕುಡಿದ್ರ ಬ್ಯಾನಿ ಬರ್ತೈತಂತ. ಯಾಕಂದ್ರ ಪಾಲಿಕೆ ನಳದಾಗ ಬರೋ ನೀರ ಹಂಗದಾವು. 15 ದಿವಸದಿಂದ ರಾಡಿ ನೀರು ಕುಡಿದು ಮಂದಿ ಸಿಟ್ಟಿಗೆದ್ದಾರ. ಸರ್, ನೀರು ಹೇಳಬೇಕಂದ್ರೆ ಡ್ರೈನೇಜ್ ನೀರನ್ನ ಫಿಲ್ಟರ್ ಮಾಡಿಬಿಟ್ಟು ಆಗಿದೆ. ಇಲ್ಲಿ ನೋಡ್ರಿ, ಈ ಮಂದೆಲ್ಲಾರು ಕೈಯಾಗ ನೀರಿನ ಬಾಟ್ಲಿ ಹಿಡ್ಕೊಂಡಾರ. ಈ ನೀರು ಕುಡಿಯಾಕ್ ಬರ್ತೈತೇನ ನೀವ ನೋಡ್ರಿ. ರಾಡಿ ನೀರನ್ನೋದು ನೋಡಿದ ಕೂಡ್ಲೆ ಗೊತ್ತಾಕೇತಿ. ಹುಬ್ಬಳ್ಳಿ ಮಂಜುನಾಥ್ ನಗರದಾಗ ಇಂಥದ್ದ ನೀರು ಕುಡಿಯಾಕ್ ಬಿಡ್ತಾರಂತ. ಇವರೆಲ್ಲ ಬ್ಯಾರೆ ಕಡೆ ನೀರು ತುಂಬ್ಕೊಂಡು ಬಂದು ತೋರಿಸ್ತಿರ್ಬೋದು ಅಂತ ಅನುಮಾನ ನಿಮ್ಗೇನಾದ್ರೂ ಇರಬಹುದು. ಅದಕ್ಕ ನಲ್ಲಿಯೊಳಗ ಬರೋ ನೀರನ್ನ ಹಿಡಿದು ತೋರಿಸ್ತಾರ ನೋಡ್ರಿ. ನೋಡಿದ್ರಲ್ಲ, ನಲ್ಲಿಯೊಳಗ್ ಬರೋ ನೀರು ರಾಡಿ ನೀರಾಗೈತಿ. ಅಷ್ಟ ಅಲ್ದ ನೀರು ಹೊಲಸ್ ನಾರ್ತೈತಿ ಅಂತಾರ ಮಂದಿ. ಈ ನೀರ್ ಕುಡಿದ್ರ ವಾಂತಿ ಬರ್ತೈತಂತ. ಇಲ್ಲಿಯ ಕಾರ್ಪೊರೇಷನ್ ನೀರು ಜಲಮಂಡಳಿಯವರು
ಎಷ್ಟು ಶುದ್ಧತೆ ನೀರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕಂದ್ರೆ ಇದು 15 ದಿವಸದಿಂದ ಕಂಟಿನ್ಯೂ ಆಗಿ ಸ್ಟಾರ್ಟ್ ಆಗ್ತಿರುವಂಥದ್ದು. ಈ ನೀರು ಕುಡಿಯುವಂಥ ಒಂದು ಉದ್ದೇಶ ಅಲ್ಲ, ಬರೀ ಅದರ ಸ್ಮೆಲ್ ಕುಡಿದ್ರೆ ಎಷ್ಟೋ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿದೆ. ಮತ್ತು ಇದರಲ್ಲಿ ಮೂಗು ಮುಚ್ಕೊಳ್ಳೋದಕ್ಕೆ ಯಾರೂ ನೀರು ತುಂಬಲಿಕ್ಕೆ ಆಗೋದೇ ಇಲ್ಲ. ಮನೆಯಲ್ಲಿ ಏನಾದರೂ ಈ ಸಪೋಸ್ ಈ ನೀರು ಓಪನ್ ಮಾಡಿದರೆ ಮನೆ ಬಿಟ್ಟು ಎಲ್ಲ ಜನರು ಹೊರಗೆ ಬರುವಂಥ ಪರಿಸ್ಥಿತಿಯಲ್ಲಿದೆ. ಇಲ್ಲಿ ಕುಡಿಯೋ ನೀರು ಬಿಡೋದು 4 ದಿನಕ್ಕೊಮ್ಮೆ. ಅಂತದ್ರಾಗ ಕಳೆದ 15 ದಿನದಾಗ ನಳದಾಗ ಹಿಂಗ ರಾಡಿ ನೀರು ಬರಾಕತ್ತೈತಿ. ಪಾಲಿಕೆ ಅಧಿಕಾರಿ ಮಂದಿ ಡ್ರೈನೇಜ್ ಕಾಮಗಾರಿಗೆ ಎಲ್ಲೆಂದರಲ್ಲೇ ತಗ್ಗ ತೋಡ್ಯಾರಂತ. ಅದರಿಂದ ನೀರಿನ ಪೈಪ್ಗಳು ಡ್ಯಾಮೇಜ್ ಆಗಿ ರಾಡಿ ನೀರು ಬರಾಕತ್ತೈತಿ ಅಂತಾರ ಮಂದಿ. ಈ ಬಗ್ಗೆ ಪಾಲಿಕೆ ಮತ್ತು ಜಲಮಂಡಳಿ ಅಧಿಕಾರಿ ಮಂದಿಗೆ ಹೇಳಿದ್ರೂ ಪ್ರಯೋಜನ ಆಗಿಲ್ಲಂತ. ದವಾಖಾನೆ ಹೋಗಿ ಅಡ್ಮಿಟ್ ಆಗಿ ಬರತ್ತಾರೆ ಎಲ್ಲರೂ. ಸಣ್ಣ ಮಕ್ಕಳ ಜೊತೆಗೆ ವಾಂತಿ ಬೇದಿರಿ, ದವಾಖಾನೆ ಅಡ್ಮಿಟ್ ಆಗಿ ಜಾಸ್ತಿ ಈಗ ಬಂದೇವಿ ನೋಡ್ರಿ. ನೀರು ಭಯಂಕರ ರಾಡಿ ಬರತ್ತಾರೆ, ನೀರು ಒಟ್ಟ ಕುಡಿಲಿಕ್ಕೆ ವಾಸನೆನೂ ಭಾಳ ಬರತ್ತಾರೆ. ಸರಿ ಬಿಡ್ರಿ ಮೇಡಮ್ ಅರ, ನಿಮ್ ತ್ರಾಸ್ ಯಾರು ಕೇಳ್ಬೇಕು ಹೇಳ್ರಿ. ಜಲಮಂಡಳಿ ಮತ್ತ ಪಾಲಿಕೆ ಅಧಿಕಾರಿ ಮಂದಿ ಒಬ್ರ ಮ್ಯಾಲೊಬ್ರು ಕೆಸರರ ಚಾಟ ನಡೆಸ್ಯಾರ. ಅದನ್ನ ಬಿಟ್ಟು ಕೆಲಸದ ಕಡೆ ಲಕ್ಷ್ಯ ಕೊಟ್ರ ಕುಡಿಯೋ ಮಟ್ಟಿಗಾದ್ರೂ ಚಲೋ ನೀರ್ ಬರಬಹುದಾ ನೋಡ್ರಿ. ಸರ್, ನೀರು ಹೇಳಬೇಕಂದ್ರೆ ಡ್ರೈನೇಜ್ ನೀರನ್ನ ಫಿಲ್ಟರ್ ಮಾಡಿಬಿಟ್ಟು ಆಗಿದೆ. ಸಂದೇಶ್ ಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ಅಕ್ರಮ ಕಲ್ಲು ಗಣಿಗಾರಿಕೆಗೆ ಕಡಿವಾಣ ಹಾಕಬೇಕು ಅಂತ ಸಾಕಷ್ಟು ಕಸರತ್ತು ನಡೆದೈತಿ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರೋ ಆದೇಶದಂಗ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸ್ಯಾರ. ಇದು ಧಾರವಾಡ ಜಿಲ್ಲಾದಾಗ ಅಧಿಕಾರಿ ಮಂದಿಗ ತಲಿಬ್ಯಾನಿ ಆಗೈತಿ. ಯಾಕಂತೀರೇನು ನೀವ ನೋಡ್ರಿ. ಕಲ್ಲು ಗಣಿಗಾರಿಕೆ ಎಗ್ಗಿಲ್ದಂಗ ಎಲ್ಲಾ ಕಡೆ ನಡೆದೈತೆ ನೋಡ್ರಿ. ಧಾರವಾಡ ಜಿಲ್ಲಾನು ಇದಕ್ಕೇನು ಹೊರತಾಗಿಲ್ಲ. ಇದಕ್ಕೆ ಕಡಿವಾಣ ಹಾಕ್ಬೇಕಂತ ರಕ್ಷಣಾ ವಲಯ ನಿರ್ಮಿಸಾಕ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟೈತಿ. ಅದರ ಪ್ರಕಾರ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸಿ ರಕ್ಷಣಾ ವಲಯ ನಿರ್ಮಿಸಾಕ ಜಿಲ್ಲಾಡಳಿತಕ್ಕೆ ಸೂಚನಾ ಕೊಟ್ಟಾರ. ಆದ್ರೆ ಧಾರವಾಡ ಜಿಲ್ಲಾಡಳಿತದವರು ಮಾತ್ರ ಈ ಬಗ್ಗೆ ಯಾವುದೂ ಕ್ರಮನ ಕೈಗೊಂಡಿಲ್ಲ. ಹಿಂಗ ನಡೆದ್ರ ಪ್ರತಿಭಟನೆ ಮಾಡ್ಬೇಕಾಕೈತಂತ ರೈತ ಮುಖಂಡರು ಎಚ್ಚರಿಸ್ಯಾರ. ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಮಾಡಿದ್ರು ಸಹಿತ ಇವತ್ತು ರಾಜ್ಯ ಸರ್ಕಾರ ಈ ಕಡೆ ಗಮನ ಕೊಡದೇ ಇರೋದನ್ನ ಇವತ್ತು ನಾವು ಖಂಡಿಸ್ತಾ ಇದೀವಿ. ಆದಷ್ಟು ಬೇಗ ಇದನ್ನ ಸೇಫರ್ ಝೋನ್ ಅನ್ನ ಮಾಡಲೇಬೇಕು. ಮಾಡದೇ ಇದ್ರೆ ಅಂದ್ರೆ ಏನು ಒಂದು ಸುಪ್ರೀಂ ಕೋರ್ಟದ ಆದೇಶವನ್ನು ಉಲ್ಲಂಘಿಸಿದಾಗ್ತದೆ. ಇವತ್ತು ರಾಜ್ಯ ಸರ್ಕಾರ ಗೊಂದಲ ಸಿಕ್ಕುವಂತ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ನಿಶ್ಚಯ ಇಲ್ಲ. ಸದ್ಯದ ಮಟ್ಟಿಗೆ ಅಕ್ರಮ ಕಲ್ಲು ಗಣಿಗಾರಿಕೆ ಧಾರವಾಡ ಜಿಲ್ಲೆದಾಗ ಜೋರಾಗಿ ನಡೆದೈತಿ. ರಕ್ಷಣಾ ವಲಯ ಮಾಡಿ ಕಲ್ಲು ಗಣಿಗಾರಿಕೆ ಪರ್ಮಿಷನ್ ಕೊಡಾಕ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಇನ್ನೂ ಭೂಮಿನ ಸಿಕ್ಕಿಲ್ಲಂತ. ಈ ಬಗ್ಗೆ ಕ್ರಮ ಕೈಗೊಳ್ಳಾಕ ಇನ್ನ 1 ತಿಂಗಳ ಡೆಡ್ಲೈನ್ ಐತಂತ. ಅಷ್ಟೊಳಗೆ ಕೆಲಸ ಮಾಡಿ ಮುಗಿಸೋದು ಅಧಿಕಾರಿ ಮಂದಿಗೂ ತಲೆನೋವಾಗೈತಂತ. ನಮಗೆ ಮೇನ್ ತೊಂದರೆ ಆಗ್ತಾ ಇದೆ ಅಂದರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ನಮ್ಮ ಇಲಾಖೆ ಮತ್ತು ಕಂದಾಯ ಇಲಾಖೆ ನಾವು ಮಾಡಿದಾಗ ಜಾಗ ಲಂಸಮ್ ಅಂತ ಹೇಳ್ತಲ್ಲ ಅದು ಸಿಗ್ತಾ ಇಲ್ಲ. ಅಲ್ಲೊಂದು ಸ್ವಲ್ಪ ಲ್ಯಾಂಡು, ಈ ಗ್ರಾಮದಲ್ಲಿ ಒಂದು ಸ್ವಲ್ಪ ಲ್ಯಾಂಡು, ಈ ಗ್ರಾಮದಲ್ಲಿ ಸ್ವಲ್ಪ ಲ್ಯಾಂಡು, ಕಂದಾಯ ಲ್ಯಾಂಡ್ ಸಿಗ್ತಾ ಇದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಸ್ವಲ್ಪ ತುಂಬ ಅದಕ್ಕೆ ಏನಾಗ್ತಾ ಇದೆ ಅದಕ್ಕೆ ತುಂಬ ಒತ್ತಡಕ್ಕೊಳಗಾಗ್ತಾ ಇದ್ದಾರೆ. ಡೆಡ್ಲೈನ್ ಹಾಕಿದಂಗ ಕೆಲಸ ಮಾಡಿ ಮುಗಿಸ್ಲಿಲ್ಲ ಅಂದ್ರ ಸರ್ಕಾರಕ್ಕೆ ಉತ್ತರ ಕೊಡ್ಬೇಕಾಕೈತಿ. ಜಿಲ್ಲೆದಾಗಿನ ಪರಿಸ್ಥಿತಿ ನೋಡಿದ್ರ ಕಲ್ಲು ಗಣಿಗಾರಿಕೆಗೆ ಭೂಮಿ ಸಿಗದಂಗೈತಿ. ಒಟ್ನಾಗ ಅಧಿಕಾರಿ ಮಂದಿಗೂ ಈಗ ಸಂಕಟ ಶುರು ಆಗೈತಿ. ಅಂಬರೀಶ್ ರಾಠೋಡ್, ಸುವರ್ಣ ನ್ಯೂಸ್ 24/7 ಧಾರವಾಡ. ನಕಲಿ ಸೀಡಿ ಮಾರಾಟ ಮಾಡೋ ಅಂಗಡಿ ಮ್ಯಾಲ ಬೀದರ್ನ್ಯಾಗ ಪೊಲೀಸರು ರೇಡ್ ಮಾಡ್ಯಾರ. ಮೈಲೂರು ರಸ್ತೆದಾಗಿರೋ ಅಂಗಡಿ ಮ್ಯಾಲ ರೇಡ್ ಮಾಡಿ ಸಾವಿರಾರು ಸಿಡಿಗಳನ್ನ ವಶಕ್ಕೆ ತಗೊಂಡಾರ. ಅಷ್ಟೇ ಅಲ್ದ ನಾಗೇಶ ಬಾವಿದೊಡ್ಡಿ ಅನ್ನುವಾತನ್ನ ಅರೆಸ್ಟ್ ಮಾಡಿ ಕೇಸ್ ಹಾಕ್ಯಾರಂತ. ಇವ ಬೀದರ್ ಥಿಯೇಟರ್ನ್ಯಾಗ ರಿಲೀಸ್ ಆಗೋ ಹೊಸ ಸಿನಿಮಾ ಶೂಟಿಂಗ್ ಮಾಡಿ ಸಿಡಿ ಮಾಡ್ತಿದ್ನಂತ. ಈ ಬಗ್ಗೆ ತಿಳ್ಕೊಂಡು ಅಪರಾಧ ಮತ್ತು ಪತ್ತೆ ದಳದ ಪೊಲೀಸರು ರೇಡ್ ಮಾಡ್ಯಾರ. ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಮಹಾದೇವಪ್ಪ ಮಾನೆ ಸತ್ತಿದ್ದು ನಕ್ಸಲರು ಹೊಡೆದ ಗುಂಡಿಗಲ್ಲ, ಬದಲಾಗಿ ಪೊಲೀಸರು ಹೊಡೆದದ್ದ ಗುಂಡಿನಿಂದ ಅಂತ ಡಿಜಿಪಿ ಶಂಕರ್ ಬಿದ್ರಿ ಅವರು ಹೇಳ್ಯಾರ. ಅಕ್ಟೋಬರ್ 8ನೇ ತಾರೀಕು ರಾತ್ರಿ ಹೊತ್ತು ಬೆಳ್ತಂಗಡಿ ತಾಲೂಕು ಮಂಜಳಾ ಗ್ರಾಮದಾಗ ನಕ್ಸಲ್ ಕ್ಯಾಂಪ್ನಾಗ ಮಹಾದೇವಪ್ಪ ಮಾನೆ ಗುಂಡು ಬಿದ್ದು ಸತ್ತಿದ್ದ. 10ನೇ ತಾರೀಕು ಹುಟ್ಟೂರು ಬಿಜಾಪುರ ಜಿಲ್ಲಾ ಬಾಲ್ಗಾಂವಕ್ಕೆ ತಂದು ಸರ್ಕಾರಿ ಗೌರವ ಕೊಟ್ಟು ಅವನ್ನ ಮಣ್ಣು ಮಾಡಿದ್ರು. ಕ್ಯಾಂಪ್ನಾಗ ಮಾನೆ ಸತ್ತಿದ್ದು ಬಹಳ ಗುಲ್ಲೆಪ್ಸಿತ್ತು. ಆದ್ರ ಅವ ಅಕಸ್ಮಾತ್ ಪೊಲೀಸರಿಂದ ಗುಂಡು ಹಾರಿ ಸತ್ತಾನ ಅನ್ನೋದು ಖಾತ್ರಿ ಆಗೈತಿ ಅಂತ ಶಂಕರ್ ಬಿದ್ರಿ ಅವರು ತಿಳಿಸ್ಯಾರ. ಪ್ರಕಾರ ಆಕಸ್ಮಿಕವಾಗಿ ಒಂದು ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರ ನಿರ್ಲಕ್ಷ್ಯದಿಂದ ಗಾಬರಿಯಿಂದ ಆಗಿರ್ತಕ್ಕಂಥದ್ದು ತನಿಖೆಯಿಂದ ತಿಳಿದು ಬಂದಿದೆ. ಇನ್ನೇನು ಅಳಿದುಳಿದ ಸ್ವಲ್ಪ ಚಟುವಟಿಕೆ ಇದೆ, ಅದನ್ನು ಸಹಿತ ಕಾನೂನಿನ ಕಕ್ಷೆಗೆ ಒಳಪಡಿಸಲಿಕ್ಕೆ ಅವಶ್ಯವಿರತಕ್ಕಂಥ ಕ್ರಮಗಳನ್ನು ತೀವ್ರಗತಿಯಲ್ಲಿ ತೆಗೆದುಕೊಳ್ತೀವಿ.